Dear students, good evening. ನೋಡಿ ಈ ಈವ್ನಿಂಗ್ ಕ್ಲಾಸ್ನಲ್ಲಿ ನಾನು ರೇಷಿಯೋ ಅನಾಲಿಸಿಸ್ ಐ ಹ್ಯಾವ್ ರಿಟನ್ ಹಿಯರ್. ರೇಷಿಯೋ ಅನಾಲಿಸಿಸ್ ಮೇಲೆ already I have discussed with you in the classroom regarding some of the problems on ratio analysis. ಬಟ್ ಕೆಲವೊಂದು ಪ್ರಾಬ್ಲಮ್ಸ್ ಹೇಗಿದಾವಂದರೆ ಆ ಹೊಸ ಮೆಥಡಿನ ಪ್ರಕಾರ ಆ ಪ್ರಾಬ್ಲಮ್ಸನ್ನು ನಾನು ಕ್ಲಾಸ್ನಲ್ಲಿ ಮಾಡದೇ ಇರೋದ್ರಿಂದ ಐ ಹ್ಯಾವ್ ಡಿಸೈಡೆಡ್ ಇನ್ ದಿಸ್ ಕ್ಲಾಸ್. ಸೊ ಯೂಶ್ವಲಿ ದಿಸ್ ಕ್ಲಾಸ್ ಈಸ್ ಎ ವಿಡಿಯೋ ಕ್ಲಾಸ್. ಇದು ರೆಕಾರ್ಡ್ ಆಗ್ತಾ ಇದೆ. ಈ ರೆಕಾರ್ಡ್ ಆಗಿರ್ತಕ್ಕಂಥ ಕ್ಲಾಸನ್ನು ನಿಮಗೆ ನಾನು ಶೇರ್ ಮಾಡ್ತೇನೆ, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ಅದನ್ನು ನೀವು ನೋಡಿಬಿಟ್ಟು ತಿಳ್ಕೊಂಡು ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಕ್ಸಾಮಿನೇಷನನ್ನು ಚೆನ್ನಾಗಿ ಬರೀರಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಭಾಳ ಟೈಮ್ ಅಂತೂ ಭಾಳ ಪ್ರೀಸಿಯಸ್ ಇದೆ. ಸೊ ಹಾಗಾಗಿ ಇಲ್ಲಿ ಯೂಶ್ವಲಿ ಯಾವ ಟೈಪ್ ನಿಮಗೆ ಕ್ವಶನ್ಸ್ಗಳು ಬಂದರೆ, ಉದಾಹರಣೆಗಾಗಿ ಇಲ್ಲಿವರೆಗೆ ನಾವು ಕರೆಂಟ್ ರೇಷಿಯೋ ಕಂಡುಹಿಡಿಯೋದು, ಲಿಕ್ವಿಡ್ ರೇಷಿಯೋ ಕಂಡುಹಿಡಿಯೋದು, isn't it? ಪ್ರಾಫಿಟಬಿಲಿಟಿ ರೇಷಿಯೋ, ಮತ್ತೆ ಪ್ರಾಫಿಟಬಿಲಿಟಿ ರೇಷಿಯೋನಲ್ಲಿ ನೆಟ್ ಪ್ರಾಫಿಟ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, isn't it? ಮತ್ತೆ ನಾವು ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅನ್ಬಹುದು, ಮತ್ತೆ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ CTR ಅಂತ ಬರೆಯೋಣ, ಡೆಟಾಸ್ ಟರ್ನ್ ಓವರ್ ರೇಷಿಯೋ DTR. ಸೊ ಈ ಥರ ಹಲವಾರು ರೇಷಿಯೋಸ್ಗಳೇನಿದ್ದಾವೆ. ಇದರಲ್ಲಿ ಕೆಲವೊಂದು ಆಲ್ರೆಡಿ ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ಇನ್ ದ ಕ್ಲಾಸ್ ರೂಮ್, isn't it? ಇವು ಯಾವ ಥರ ನಾವು ಪ್ರಾಬ್ಲಮನ್ನು ಕ್ಲಾಸ್ ರೂಮ್ನಲ್ಲಿ ಮಾಡಿದ್ದೀವಿ ಅಂದರೆ, ಬರೇ ನಾವು ರೇಷಿಯೋಸನ್ನು ಕಂಡುಹಿಡಿದಿರೋದು. ಆದರೆ ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ, ಪ್ರಾಬ್ಲಮ್ನಲ್ಲಿ ನಾವು ರೇಷಿಯೋಸ್ಗಳನ್ನು ಕಂಡುಹಿಡಿಯೋದಿರಲ್ಲ. ಈಗ ನಾನು ಮಾಡಿಸ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಹೇಗಿರ್ತವೆ ಅಂತಂತಂದರೆ, ಅವುಗಳು ರೇಷಿಯೋಸ್ಗಳು ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು, ಆ ಕರೆಂಟ್ ಅಸೆಟ್ಸ್ ಅಮೌಂಟನ್ನು, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಎಷ್ಟೋ ಪ್ರಾಬ್ಲಮ್ಸನ್ನು ಮಾಡಿದ್ವಿ, ಕರೆಂಟ್ ರೇಷಿಯೋ ಕಂಡುಹಿಡಿಬೇಕು ಅಂತ ನಾವು ಪ್ರಾಬ್ಲಮ್ ಮಾಡಿದ್ವಿ. ವಾಟ್ ಈಸ್ ದ ಫಾರ್ಮುಲಾ? ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ? ಸೊ ದ ವೆರಿ ಸಿಂಪಲ್ ಫಾರ್ಮುಲಾ ಈಸ್ ದ್ಯಾಟ್ ಟೋಟಲ್ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಟೋಟಲ್ ಕರೆಂಟ್ ಲಯಬಿಲಿಟೀಸ್. ಸೊ ಈ ಥರ ಫಾರ್ಮುಲಾವನ್ನು ಬಳಸಿ ಕರೆಂಟ್ ರೇಷಿಯೋ ಏನು ಬರ್ತದ ಅಂತ ನಾವು ಕಂಡುಹಿಡಿತೀವಿ, ಹೌದಾ? ಸೊ ಇವಾಗ ಆ ಥರದ ಪ್ರಾಬ್ಲಮ್ ಅಲ್ಲ, ಇದು ಪ್ರಾಬ್ಲಮ್ ನಾನು ಮಾಡಿಸದೇ ಇರೋದ್ರಿಂದ ಅದಕ್ಕೆ. ಸೊ ಇಲ್ಲಿ ಕರೆಂಟ್, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆನ್ಸರ್ ಕರೆಂಟ್ ರೇಷಿಯೋ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಅಂತ ಮಾಡಿದಾಗ ಆನ್ಸರ್ 2 ಅಂತ ಬಂತಂತ ತಿಳ್ಕೊಳ್ರಿ. 2:1. ಕರೆಂಟ್ ಅಸೆಟ್ಸು 2ರಷ್ಟಿದ್ದಾವೆ, ಲಯಬಿಲಿಟಿ ಕರೆಂಟ್ ಲಯಬಿಲಿಟಿ 1ರಷ್ಟಿದೆ ಅಂತ ತಿಳ್ಕೊಳ್ರಿ. ಸೊ ಈಗ ಪ್ರಾಬ್ಲಮ್ದಾಗ ಏನು ಮಾಡಿರ್ತಾನೆ, ಕರೆಂಟ್ ರೇಷಿಯೋ ಅವನೇ ಕೊಟ್ಟಿರ್ತಾನೆ. ನಾವೇನು ಮಾಡಬೇಕಾಗ್ತದೆ, ಕರೆಂಟ್ ರೇಷಿಯೋ ಕೊಟ್ಟಿದ್ದಾನೆ, ಲಯಬಿಲಿಟಿ ಕೊಟ್ಟಿದ್ದಾನೆ, ನಾವೇನು ಕಂಡುಹಿಡಿಬೇಕು ಅಂದರೆ ಕರೆಂಟ್ ಅಸೆಟ್ ಅಮೌಂಟನ್ನು ಕಂಡುಹಿಡಿಬೇಕು. ಸೊ ಈ ಥರದ ಪ್ರಾಬ್ಲಮ್ ಸಪೋಸ್ ನಿಮಗೆ ಎಕ್ಸಾಮಿನೇಷನಲ್ಲಿ ಬಂದರೆ, ಸೊ ಅದು ನಿಮಗೆ ಹೆಲ್ಪ್ ಆಗ್ಬೋದು. ಆ ಒಂದು ದೃಷ್ಟಿಯಿಂದ ನಾನು ಇವಾಗ ಈ ಕ್ಲಾಸ್ನಲ್ಲಿ ಅದನ್ನು ತೊಗೋತೇನೆ. ಫಸ್ಟ್ ಆಲ್ರೆಡಿ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ನಿಮಗೆ ಹಾಕಿದ್ದೇನೆ, ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರಿ. ಫಸ್ಟ್ ಕ್ವಶನ್ ಏನಿದೆ ನೋಡಿ, ಫೈಂಡ್ ಔಟ್ ಕರೆಂಟ್ ಅಸೆಟ್ಸ್ ಅಮೌಂಟ್. ನೋಡ್ರಿ, ನಾನು ಈಗಾಗಲೇ ಹೇಳ್ದಂಗೆ ಇಲ್ಲಿ ಕರೆಂಟ್ ರೇಷಿಯೋ ಕಂಡುಹಿಡಿಯೋದಲ್ಲ, ಕರೆಂಟ್ ರೇಷಿಯೋ ಅವರೇ ಕೊಟ್ಟಿರೋದು ನೋಡ್ರಿ.
find out current assets amount and liquid assets amount when current ratio is 3:1 and acid test ratio is 2:1 and current liabilities amount is rupees 2 lakh. ಸೊ ನನಗೆ ನೀವು ಹೇಳಿ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಏನನ್ನ ಫೈಂಡ್ ಔಟ್ ಮಾಡಬೇಕಂತ. ಸೊ ಈ ಪ್ರಾಬ್ಲಮ್ನಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರು ಕೇಳಿದ್ದಾರೆ ಏನಪ್ಪ ಅಂತಂದ್ರೆ ವಾಟ್ ಈಸ್ ದ ಕರೆಂಟ್ ಅಸೆಟ್ಸ್ ಅಮೌಂಟ್. ಕರೆಂಟ್ ಅಸೆಟ್ಸ್ ಅಮೌಂಟ್ ಅನ್ನ ಕಂಡುಹಿಡಿಬೇಕು. ಮತ್ತೆ ಯಾವ್ದು ಕೇಳಿದ್ದಾರೆ, ಲಿಕ್ವಿಡ್ ಅಸೆಟ್ಸ್. ಲಿಕ್ವಿಡ್ ಅಸೆಟ್ಸ್. ಓಕೆ, ಈಗ ನೀವು ಸರ್ಪ್ರೈಸ್ ಆಗ್ಬೋದು, ಸರ್ ಇದೇನು ಸರ್ ಕರೆಂಟ್ ಅಸೆಟ್ಸ್ ಅಮೌಂಟು ಮತ್ತು ಲಿಕ್ವಿಡ್ ಅಸೆಟ್ಸ್ ಅಮೌಂಟ್ ಅಂತ ಕೇಳ್ತಾ ಇದ್ದಾರೆ. ಹೌದು, ಅವ್ರೇನು ಮಾಡಿದ್ದಾರೆ ಆಲ್ರೆಡಿ ಪ್ರಾಬ್ಲಮ್ನಲ್ಲಿ ಕರೆಂಟ್ ರೇಷಿಯೋ ಕೊಟ್ಟಿದ್ದಾರೆ. ಗಿವನ್ ಏನೇನಿದೆ, ಗಿವನ್ ನಾನು CR ಅಂತ ಶಾರ್ಟ್ ಫಾರ್ಮ್ನಲ್ಲಿ ಬರೀತಾ ಇದ್ದೀನಿ. ಕರೆಂಟ್ ರೇಷಿಯೋ ಆಲ್ರೆಡಿ ಇಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ 3:1. ಮತ್ತೇನು ಕೊಟ್ಟಿದ್ದಾರೆ, ಆಸಿಡ್ ಟೆಸ್ಟ್ ರೇಷಿಯೋ. ಇದೇ ಕನ್ಫ್ಯೂಸ್ ಆಗ್ತದೆ ನೋಡ್ರಿ ನಿಮಗೆ. ಆಸಿಡ್ ಟೆಸ್ಟ್ ರೇಷಿಯೋ ಅಂತಂದ್ರೆ ಇದನ್ನು ಇನ್ನೊಂದು ಹೆಸರು ಏನಂತ ಕರಿತೀವಿ, ಲಿಕ್ವಿಡ್ ರೇಷಿಯೋ ಅಂತ. ಇದು ಐ ಮೀನ್ ಕ್ವಿಕ್ ರೇಷಿಯೋ. ಇದು ಕ್ವಿಕ್ ರೇಷಿಯೋ ಅಂದ್ರೆ ಆಸಿಡ್ ಟೆಸ್ಟ್ ರೇಷಿಯೋ ಅಂದ್ರೆ ಕ್ವಿಕ್ ರೇಷಿಯೋ. ಇದು ಕೊಟ್ಟಿದ್ದಾರೆ 2:1. ಇವೆಲ್ಲ ಪ್ರಾಬ್ಲಮ್ಗೆ ಕೊಟ್ಟಾರೆ. ದೆನ್ ಕರೆಂಟ್ ಲಯಬಿಲಿಟೀಸ್ ಅಮೌಂಟ್ ಕೊಟ್ಟಿದ್ದಾರೆ. ನಾನು ಶಾರ್ಟ್ ಫಾರ್ಮ್ನಲ್ಲಿ ಬರೀತಾ ಇದ್ದೀನಿ CL ಅಂತ. ಕರೆಂಟ್ ಲಯಬಿಲಿಟೀಸ್ 2 lakh rupees. ಸೊ ಈಗ ಇದು ಕ್ವಶನ್ ನಂಬರ್ 1 ಏನಿದೆ, ಇದರ ಆನ್ಸರ್ ಬಹಳ ಸಿಂಪಲ್ ಇದೆ. ನಾನು ಯಾಕೆ ಸಿಂಪಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೋಡ್ರಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಕರೆಂಟ್ ರೇಷಿಯೋದು 3:1 ಕೊಟ್ಟು, ಲಿಕ್ವಿಡ್ ರೇಷಿಯೋದು 2:1 ಕೊಟ್ಟು, ಕರೆಂಟ್ ಲಯಬಿಲಿಟಿ 2 lakh rupees ಕೊಟ್ಟಾಗ it is a very simple for us to find out current assets amount, liquid assets amount. ಹೇಗಂತ ನಾನು ಹೇಳ್ತೀನಿ, ಬರೀ ಫಸ್ಟ್ let's calculate solution. ಈಗ ನೋಡಿ, ಮೊದಲು ಫಸ್ಟ್ ನಾವೇನು ತಗೊಳ್ಳೋಣ, ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಕರೆಂಟ್ ರೇಷಿಯೋ. ಎಲ್ಲರಿಗೂ ಗೊತ್ತಿದೆ ಕರೆಂಟ್ ರೇಷಿಯೋ ಫಾರ್ಮುಲಾ ಏನದ. ಎಸ್, ಕರೆಂಟ್ ರೇಷಿಯೋ ಈಕ್ವಲ್ ಟು current assets divided by current liabilities. ಓಕೆ, ಈಗ ಕರೆಂಟ್ ರೇಷಿಯೋ ಆಲ್ರೆಡಿ ನಮ್ಗೆ ಕೊಟ್ಟಿದ್ದಾನೆ 3:1. ಅಂದರೆ ಕರೆಂಟ್ ರೇಷಿಯೋ ಅಂದರೆ ಇಲ್ಲಿ 3 ಬರೆಯೋಣ, ಈಕ್ವಲ್ ಟು ಕರೆಂಟ್ ಅಸೆಟ್ ನಮ್ಗೆ ಗೊತ್ತಿಲ್ಲ, ಅದೇ ಕಂಡುಹಿಡಬೇಕು. ಆಸ್ ಇಟ್ ಈಸ್ ಹಂಗೆ ಬರೀಬೇಕು, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸು ಇಲ್ಲಿ ಬರ್ತಿದೆ ನೋಡಿ, 2 lakh rupees ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ. ಸೊ 2 lakh rupees. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಲ್ಲ, ಇಲ್ಲಿ 3 ಅಂತಂದ್ರೆ ಇಲ್ಲಿ 1 ಅಂತ ತಿಳ್ಕೊಳ್ಳೋಣ. ಈ ಥರ, ಇದು ಈ ಥರ. ಸೊ ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನಾಗುತ್ತೆ ಗೊತ್ತಾ, ಕರೆಂಟ್ ಅಸೆಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬೇಕಾದ್ರೆ ಬರೀರಿ, ಬೈ cross multiplication we will get ಏನಂತ ಇದು ಮಾಡ್ಕೊಳ್ತೀವಿ, ಕರೆಂಟ್ ಅಸೆಟ್ಸ್ ಈಕ್ವಲ್ ಟು ಏನಾಗುತ್ತೆ ಹೇಳ್ರಿ, ಕರೆಂಟ್ ಲಯಬಿಲಿಟೀಸ್. ಸರ್ ಒಂದು ನಿಮಿಷ, ನೀವು 2 ಲಕ್ಷ ರೂಪಾಯಿ ಬರೀಬೇಕು, ಆದರೆ ಕರೆಂಟ್ ಲಯಬಿಲಿಟಿ ಬರೀತಿದ್ರೆ ಇಟ್ಸ್ ಎ ಫಾರ್ಮುಲಾ ನೋಡ್ಕೊಡ್ರಿ. ಕರೆಂಟ್ ಅಸೆಟ್ಸ್ ಈಕ್ವಲ್ ಟು ಕರೆಂಟ್ ಲಯಬಿಲಿಟೀಸ್ ಮೈನಸ್ ಕರೆಂಟ್ ರೇಷಿಯೋ. ಕರೆಕ್ಟಾ? ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ಥರ ಆಗುತ್ತೆ. ಈಗ ಲೆಟ್ಸ್ ಕ್ಯಾಲ್ಕುಲೇಟ್ ಕರೆಂಟ್ ಅಸೆಟ್ಸ್ ಕಂಡುಹಿಡಬೇಕು. ಕರೆಂಟ್ ಲಯಬಿಲಿಟೀಸ್ ಆಲ್ರೆಡಿ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ 2 lakh rupees
minus, what is that? Not minus, you have to make a correction. There is a small correction. ನೋಡ್ರಿ ಯಾವಾಗಲೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತಂದ್ರೆ 3 ಈ ಕಡೆ ಬಂದಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸಾರಿ, ವಿ ಹ್ಯಾವ್ ಟು ಕರೆಕ್ಟ್ ದಟ್ ಒನ್. ಕರೆಂಟ್ ಲಯಬಿಲಿಟೀಸ್ ಇಂಟು ಕರೆಂಟ್ ರೇಷಿಯೋ, ನಾಟ್ ಮೈನಸ್. ಎಲ್ಲರೂ ಇದನ್ನು ಕರೆಕ್ಷನ್ ಮಾಡ್ಕೊಳ್ಳೋಣ. ಓಕೆ, ನಾಟ್ ಮೈನಸ್, ಇಟ್ಸ್ ಅ ಮಲ್ಟಿಪ್ಲಿಕೇಶನ್. ಕರೆಂಟ್ ಲಯಬಿಲಿಟೀಸ್ ಇಂಟು ಕರೆಂಟ್ ರೇಷಿಯೋ. ಸೊ what is the answer? 2 lakh into rupees 3. So 2 lakh rupees into 3 ಮಾಡಿದ್ರೆ we will get 6 lakh rupees. It is nothing but current assets. ಏನು ಕೇಳಿದ್ರೆ ನಮ್ಮ ಪ್ರಾಬ್ಲಮ್ ನಲ್ಲಿ ವಾಟ್ ಈಸ್ ದ ಕರೆಂಟ್ ಅಸೆಟ್ ಅಮೌಂಟ್ ಅಂತ. ಈಗ ನಿಮ್ಮ ಆನ್ಸರ್ ಏನು? ಕರೆಂಟ್ ಅಸೆಟ್ ಅಮೌಂಟ್ ಎಷ್ಟು ಅಂತ ಎಷ್ಟಪ್ಪ ಹೇಳ್ರಿ ಅಂತಂದಾಗ, ಎಷ್ಟಮ್ಮ ಹೇಳ್ರಿ ಅಂತಂದಾಗ ನೀವು ಆನ್ಸರ್ ಏನು ಮಾಡ್ತೀರಿ? ಸರ್, ಕರೆಂಟ್ ಅಸೆಟ್ಸ್ ಅಮೌಂಟು 6 ಲಕ್ಷ ರೂಪಾಯಿ ಸರ್. ಈ ಥರನೇ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಒಂದು ಸ್ವಲ್ಪ ಜರ ಕನ್ಫ್ಯೂಷನ್ ಆಗಿತ್ತು ನಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ. ಸೊ ಅದು ಈ ಕಡೆ ಬಂದಾಗ ಈ ಥರ ಫಾರ್ಮುಲಾ ಆಗುತ್ತೆ. ಕರೆಂಟ್ ಅಸೆಟ್ಸ್ ಈಕ್ವಲ್ ಟು ಕರೆಂಟ್ ಲಯಬಿಲಿಟೀಸ್ ಇಂಟು ಕರೆಂಟ್ ರೇಷಿಯೋ, ನಾಟ್ ಮೈನಸ್. ಇದೊಂದು ಸ್ವಲ್ಪ ನಾವು ಕರೆಕ್ಷನ್ ಮಾಡ್ಕೊಳ್ಳೋಣ. ಓಕೆ, ದೆನ್ ಇದು ಎ ಆಯಿತು. ಈಗ ಬಿ. ಲಿಕ್ವಿಡ್ ನೋಡ್ರಿ, ಆಸಿಡ್ ಟೆಸ್ಟ್ ರೇಷಿಯೋ ಆಲ್ಸೋ ನೋನ್ ಆಸ್. ಆಸಿಡ್ ಟೆಸ್ಟ್ ರೇಷಿಯೋಗೆ ನಾವು ಕ್ವಿಕ್ ರೇಷಿಯೋ ಅಥವಾ ಲಿಕ್ವಿಡ್ ರೇಷಿಯೋ ಅಂತಲೂ ಕೂಡ ಕರಿತೀವಿ. ಸೊ ಈಗ ಬಿ, ಯಾಕಂದರೆ ಅದನ್ನು ಕೇಳಿದ್ದಾರೆ ವಾಟ್ ಈಸ್ ದ ಲಿಕ್ವಿಡ್ ಅಸೆಟ್ಸ್ ಅಮೌಂಟ್ ಅಂತ. ಅಂದರೆ ಈಗ ಲಿಕ್ವಿಡ್ ರೇಷಿಯೋ ಸೊ ಲಿಕ್ವಿಡ್ ರೇಷಿಯೋ ಫಾರ್ಮುಲಾ ಏನಿದೆ ಯಾರಾದರೂ ಹೇಳ್ತೀರಾ? ಕ್ವಿಕ್, ಯಾರಾದರೂ ಹೇಳಿಕ್ಕೆ ಇಟ್ಸ್ ನಾಟ್ ಎ ಆನ್ಲೈನ್ ಕ್ಲಾಸ್ or else offline class, just it is a recording video class, so that's why I can't communicate with you. Anyway, ನಾನೇ ಅದನ್ನು ಪ್ರಶ್ನೆ ಕೇಳ್ತೀನಿ, ನಾನೇ ಉತ್ತರ ಕೊಟ್ಬಿಡ್ತೀನಿ. ಲಿಕ್ವಿಡ್ ರೇಷಿಯೋ ಈಕ್ವಲ್ ಟು ಕ್ವಿಕ್ or else liquid assets divided by quick or liquid liabilities. This is the formula. Okay, so ಈಗ ನಾವು ಲಾಸ್ಟ್ ಹ್ಯಾಂಗ ಕರೆಂಟ್ ಅಸೆಟ್ಸ್ ಅನ್ನು ಕಂಡುಹಿಡಿದಿದ್ದೀವಿ, ಅದೇ ಫಾರ್ಮ್ಯಾಟ್ನಲ್ಲಿ ಇವಾಗ ನಾವೇನು ಮಾಡಬೇಕು? ಆಲ್ರೆಡಿ ನಮ್ಗೆ ಗೊತ್ತಿದೆ ಲಿಕ್ವಿಡ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ. ಆಸಿಡ್ ಟೆಸ್ಟ್ ರೇಷಿಯೋಗೆ ಲಿಕ್ವಿಡ್ ರೇಷಿಯೋನೇ ಅಂತ ಕರೀತಾರೆ, ಕನ್ಫ್ಯೂಸ್ ಆಗಬೇಡಿ. 2:1 ಅಂದರೆ ಇಲ್ಲಿ 2 ಈಕ್ವಲ್ ಟು ಕ್ವಿಕ್ ಆರ್ ಲಿಕ್ವಿಡ್ ಅಸೆಟ್ ಎಷ್ಟಿದೆ? ಕ್ವಿಕ್ ಆರ್ ಲಿಕ್ವಿಡ್ ಅಸೆಟ್ಟು ಗೊತ್ತಿಲ್ಲ, ಅದೇ ಕಂಡುಹಿಡಿಬೇಕು ಸರ್ ನಾವು. ನೀವು ಸುಮ್ಮನೆ ಏನೇನೋ ಎಷ್ಟಿದೆ ಅಂತ ಕೇಳಿದ್ರೆ ಹೇಗೆ ಹೇಳೋಣ ನಾವು? ಓಕೆ, ಡೋಂಟ್ ವರಿ, ಅದೇ ಕಂಡುಹಿಡಬೇಕಲ್ಲ, ಇದನ್ನು ಹಾಗೆ ಬರೆದ್ಬಿಡಿ. ದೆನ್ ನೆಕ್ಸ್ಟ್ ಕ್ವಿಕ್ ಆರ್ ಲಿಕ್ವಿಡ್ ಲಯಬಿಲಿಟೀಸ್. ಇದು ಕೊಟ್ಟಿಲ್ಲ, ಮತ್ತು ಏನಂತ ನಾವು ತಿಳ್ಕೊಳ್ಬೇಕು? ಏನು ಪ್ರಾಬ್ಲಮ್ನಲ್ಲಿ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾನೆ, ದ್ಯಾಟ್ ಇಟ್ ಸೆಲ್ಫ್ ವಿ ಶುಡ್ ಕನ್ಸಿಡರ್ ಇಟ್ ಆಸ್ ಎ ಕ್ವಿಕ್ ಲಯಬಿಲಿಟಿ. ಓಕೆ, ಅದಕ್ಕೆ ಈಗ 2 ಲಕ್ಷದನ್ನು ತೊಗೊಂಡ್ಬಿಡೋಣ. 2 ಲಕ್ಷ ತೊಗೊಂಡಿವಿ. ಈಗ ನೋಡಿ, ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ಲ, ಸೇಮ್ ಅದೇ ಥರ ನೆಕ್ಸ್ಟ್ ಸ್ಟೆಪ್ನಲ್ಲಿ ಬರೀಬೇಕಾದ್ರೆ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ವಿ ವಿಲ್ ಗೆಟ್ ಏನಂತ, ಯಾವ ಥರ ಆಗುತ್ತೆ ನೋಡ್ರಿ, ಏನ ಕ್ವಿಕ್ ಅಥವಾ ಲಿಕ್ವಿಡ್ ಅಸೆಟ್ಸ್ ಈಕ್ವಲ್ ಟು ಏನು ಸೂತ್ರ ಆಗುತ್ತೆ? ಕ್ವಿಕ್ ಆರ್ ಲಿಕ್ವಿಡ್ ಲಯಬಿಲಿಟೀಸ್. ನೋಡ್ರಿ, ಲಾಸ್ಟ್ ಟೈಮ್ ಮಿಸ್ಟೇಕ್ ಮಾಡ್ದಂಗೆ ಮಾಡಬಾರ್ದು. ಈಗ ಕ್ವಿಕ್ ಆರ್ ಲಿಕ್ವಿಡ್ ಲಯಬಿಲಿಟೀಸ್ ಮೈನಸ್ ಆಗುತ್ತೇನಾ? ನೋ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತಂದ್ರೆ ಆ ಕಡೆ ಡಿವೈಡ್ ಇದ್ದಿದ್ದು ಈ ಕಡೆ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಕ್ವಿಕ್ ಆರ್ ಲಿಕ್ವಿಡ್ ಲಯಬಿಲಿಟೀಸ್ ಇಂಟು, ನಾಟ್ ಮೈನಸ್, ಕ್ವಿಕ್ ಆರ್ ಲಿಕ್ವಿಡ್ ಲಯಬಿಲಿಟೀಸ್ ಇಂಟು 2. ಅಥವಾ ಇನ್ನು ನಾವು ಡೈರೆಕ್ಟ್ ಆಗಿ ಇದು ನಂಬರ್ ಬರೆಯೋ ಬದಲಾಗಿ ಇದನ್ನು ಲಿಕ್ವಿಡ್ ರೇಷಿಯೋ ಅಂತಂದ್ರೆ
quick or else liquid ratio. So this is the formula. ಸೊ ಇವಾಗ ನಾವು ಅಮೌಂಟ್ಸನ್ನು ಹಾಕೋಣ. ಕ್ವಿಕ್ ಆರ್ ಲಿಕ್ವಿಡ್ ಲೈಬಿಲಿಟೀಸ್ ಅವಾಗಲೇ ನಾನು ಹೇಳಿದ್ದೀನಿ, ಅದು ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಏನು ಕರೆಂಟ್ ಲೈಬಿಲಿಟಿ ಕೊಟ್ಟಿದ್ದಾನೆ ಅದನ್ನೇ ನಾವು ಕ್ವಿಕ್ ಆರ್ ಲಿಕ್ವಿಡ್ ಲೈಬಿಲಿಟೀಸ್ ಅಂತ ತಗೋಬೇಕು. 2 lakh ಇಂಟು ಕ್ವಿಕ್ ಆರ್ ಲಿಕ್ವಿಡ್ ರೇಷಿಯೋ ಎಷ್ಟಿದೆ? 2 ಇದೆ. ಸೊ ಅಂದರೆ 2 ಲಕ್ಷ 2 lakh ಇಂಟು ರುಪೀಸ್ 2 ಮಾಡಿದ್ರೆ ವಿ ವಿಲ್ ಗೆಟ್ 4 lakh rupees. ಅಂದರೆ ನಿಮಗೆ ಸಪೋಸ್ ಎಷ್ಟು ಹೇಳ್ರಮ್ಮ ಈ ಲಿಕ್ವಿಡ್ ಅಸೆಟ್ ಅಮೌಂಟ್ ಎಷ್ಟು ಬರುತ್ತೆ ಅದೇ ಕೇಳಿರಲ್ಲ ಅಂತಂದರೆ ನೀವೇನು ಹೇಳಬೇಕು ಆನ್ಸರು 4 lakh rupees. ಓಕೆ, ಸೊ ದಿಸ್ ಈಸ್ ದಿ ಸಿಂಪಲ್ ಫಾರ್ಮುಲಾ ಆ್ಯಂಡ್ ದಿಸ್ ಈಸ್ ದಿ ಸಿಂಪಲ್ ವೇ ವಿ ಹ್ಯಾವ್ ಟು ಫೈಂಡ್ ಔಟ್ ಇನ್ ದಿಸ್ ವೇ. ಏನೇನು ಕಂಡುಹಿಡಿದೀವಿ ಹೇಳ್ರಿ ಕ್ವಶನ್ ನಂಬರ್ 1ಅಲ್ಲಿ. ಸೊ ಕ್ವಶನ್ ನಂಬರ್ 1ಅಲ್ಲಿ ಕರೆಂಟ್ ಅಸೆಟ್ಸ್ ಅಮೌಂಟನ್ನು ಕಂಡುಹಿಡಿದೀವಿ ಮತ್ತು ಲಿಕ್ವಿಡ್ ಅಸೆಟ್ ಅಮೌಂಟನ್ನು ಕಂಡುಹಿಡಿದೀವಿ. ಅಂದರೆ ಇಲ್ಲಿ ಮ್ಯಾಥಮೆಟಿಕಲ್ ರೂಲ್ ಅಪ್ಲಿಕೇಬಲ್ ಆಗ್ತದೆ ಅಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ. ಆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗೋ ಟೈಮ್ನಲ್ಲಿ ಒಂದು ಸೂತ್ರ ಕ್ರಿಯೇಟ್ ಆಗುತ್ತೆ. ಆ ಸೂತ್ರದ ಪ್ರಕಾರ ನಾವು ಏನೇನು ಅಮೌಂಟ್ ಅದನ್ನು ತಗೊಂಡು ಇದು ಮಾಡಬೇಕು. ನೆಕ್ಸ್ಟ್ ಕ್ವಿಕ್ಲಿ ಆಲ್ರೆಡಿ ಕ್ವಶನ್ಸ್ಗಳನ್ನು ನಾನು ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೀನಿ, ನೀವು ನೋಡಿಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಎರಡನೇ ಕ್ವಶನ್, ಎಸ್ ಕ್ವಿಕ್ಲಿ ಲೆಟ್ ಮೀ ರಬ್ ದಿಸ್ ಒನ್. Question number 2. Calculate the current assets if current ratio is ಏನಾಗಬೇಕಿದು 2.5:1 ಅಂತ ಅನ್ಕೊಂಡು, and current liabilities are 3,20,000. ನೋಡ್ರಿ, ಹೋದ ಪ್ರಾಬ್ಲಮ್ನಲ್ಲಿ ಅಂದರೆ ಕ್ವಶನ್ ನಂಬರ್ 1 ಏನು ಸಾಲ್ವ್ ಮಾಡಿದೀವಿ ನಾವು ಜಸ್ಟ್ ಆ ಕ್ವಶನ್ ನಂಬರ್ 1ನಲ್ಲಿ 2 ಅಮೌಂಟನ್ನು ನಾವು ಕಂಡುಹಿಡಿಯೋದಿತ್ತು. ಕರೆಂಟ್ ಅಸೆಟ್ ಅಮೌಂಟನ್ನು ಕಂಡುಹಿಡಿಯೋದು, ಲಿಕ್ವಿಡ್ ಅಸೆಟ್ ಅಮೌಂಟನ್ನು ಕಂಡುಹಿಡಿಯೋದು. ಆದರೆ ಈ ಪ್ರಾಬ್ಲಮ್ನಲ್ಲಿ ಏನು ಕೇಳಿದ್ದಾರೆ, ಕರೆಂಟ್ ಅಸೆಟ್ ಅಮೌಂಟನ್ನು ಕಂಡುಹಿಡಿಯಿರಿ. ಏನೇನು ಇನ್ಫಾರ್ಮೇಷನ್ ಕೊಟ್ಟಾರೆ? ಕರೆಂಟ್ ರೇಷಿಯೋ 2.5:1 ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟೀಸ್ 3,20,000 rupees ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಕ್ಯಾಲ್ಕುಲೇಟ್. ಇದನ್ನು ಭಾಳ ಸಿಂಪಲ್ ಇದೆ. ಏನು ಸರ್ ಎಲ್ಲವೂ ಸಿಂಪಲ್ಲೇ ಅಂತ ಇದ್ದೀರಿ? ಹೌದು, ಯಾಕಂತಂದರೆ ಈಗ ಜಸ್ಟ್ ನಾವು ಮ್ಯಾಥಮೆಟಿಕಲ್ ರೂಲ್ ಏನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅದೇ ಥರ ಮಾಡಿದ್ರೆ ಒಂದು ಸೂತ್ರ ಕ್ರಿಯೇಟ್ ಆಗುತ್ತೆ. ಆ ಸೂತ್ರದ ಪ್ರಕಾರ ಏನೇನು ಅಮೌಂಟ್ ಇದೆ ಅದು ಇಡ್ತಾ ಹೋದರೆ ಮುಗೀತು. ಓಕೆ, ಸೊ ಲೆಟ್ಸ್ ಕ್ಯಾಲ್ಕುಲೇಟ್. ಏನು ಕಂಡುಹಿಡಿಬೇಕು? ಕರೆಂಟ್ ಅಸೆಟ್ಸ್ ಕಂಡುಹಿಡಿಬೇಕು. ಅಂದರೆ ಇದು ಕರೆಂಟ್ ಅಸೆಟ್ಸ್ ಎಲ್ಲಿ ಬರುತ್ತೆ? ಕರೆಂಟ್ ರೇಷಿಯೋದಾಗೆ ಬರುತ್ತೆ. ಅಂದರೆ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಕರೆಂಟ್ ರೇಷಿಯೋ? ಕರೆಂಟ್ ರೇಷಿಯೋ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಅದಕ್ಕೆ ಈ ಸೂತ್ರ ಹಾಕ್ರಿ. ಮೊದಲು ಬರ್ಕೊಂಡು ಏನೇನು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ. ಗಿವನ್ ಇಫ್ ಕರೆಂಟ್ ರೇಷಿಯೋ, ಓಕೆ, ಗಿವನ್ ಶಾರ್ಟ್ ಫಾರ್ಮ್ನಲ್ಲಿ ಬರಿತಾ ಇದ್ದೀನಿ. ಕರೆಂಟ್ ರೇಷಿಯೋ ಈಕ್ವಲ್ ಟು 2.5:1. ದೆನ್ ಕರೆಂಟ್ ಲಯಬಿಲಿಟೀಸ್ ಶಾರ್ಟ್ ಫಾರ್ಮ್ನಲ್ಲಿ ಬರಿತಾ ಇದ್ದೀನಿ, ಡೋಂಟ್ ಗೆಟ್ ಕನ್ಫ್ಯೂಸ್. ಕರೆಂಟ್ ಲಯಬಿಲಿಟಿ CL, so it is 3,20,000. 3,20,000. So what is in order to find out the current asset? So usually we need the current ratio formula. So current ratio equal to current assets divided by, yes, what is the formula? Current liabilities. So ನೋಡಿ, ಈಗ ಆಲ್ರೆಡಿ ನಮಗೆ ಕರೆಂಟ್ ರೇಷಿಯೋ ಗೊತ್ತಿದೆ 2.5:1, ರೈಟ್? ಆಲ್ರೆಡಿ ಇಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಅದಕ್ಕೆ ಇಲ್ಲಿ ನಾವೇನು ಮಾಡೋಣ, 2.5 ಈಕ್ವಲ್ ಟು ಕರೆಂಟ್ ಅಸೆಟ್ಟೇ ನಾವು ಕಂಡುಹಿಡಿಬೇಕಾಗಿರೋದ್ರಿಂದ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಎಸ್ ಕರೆಂಟ್ ಲಯಬಿಲಿಟೀಸ್ ಆಲ್ರೆಡಿ ಇಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ 3,20,000. ಓಕೆ, ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬೈ ಕ್ರಾಸ್ multiplication we will get
ಸೊ ಏನು ಸೂತ್ರ ಆಗುತ್ತೆ ಹೇಳ್ರಿ? ಆಲ್ರೆಡಿ ಎರಡು ಮಾಡ್ತೀವಿ ನಾವು. ಎ ಬಿ ಮೊದಲನೇ ಪ್ರಾಬ್ಲಮ್ನಲ್ಲೇ ಕರೆಂಟ್ ಅಸೆಟ್ ಒಂದನ್ನು ಕಂಡುಹಿಡಿದೀವಿ, ಲಿಕ್ವಿಡ್ ಅಸೆಟ್ ಒಂದನ್ನು ಕಂಡುಹಿಡಿದೀವಿ. ಹಾಗೆ ನೋಡಿದ್ರೆ ಇದು ಮೂರನೇದು. ಸೊ ಅದಕ್ಕೆ ಕ್ವಿಕ್ ಆಗಿ ಹೇಳಿ ಏನು ಫಾರ್ಮುಲಾ ಕ್ರಿಯೇಟ್ ಆಗುತ್ತೆ? ಕರೆಂಟ್ ಅಸೆಟ್ ಈಕ್ವಲ್ ಟು ಕರೆಂಟ್ ಲಯಬಿಲಿಟೀಸ್ ನಾಟ್ ಮೈನಸ್ ಇಂಟು ಬರುತ್ತೆ ಇಲ್ಲಿ. ಕರೆಂಟ್ ಲಯಬಿಲಿಟೀಸ್ ಇಂಟು ಕರೆಂಟ್ ರೇಷಿಯೋ. ಸೊ ಈಗ ಬರೆಯೋಣ. ಆಲ್ರೆಡಿ ನಮ್ಗೆ ಕರೆಂಟ್ ಅಸೆಟ್ ಕಂಡುಹಿಡಿಬೇಕಂದ್ರೆ ಅದು ಹಾಗೆ ಬಿಡಿ. ಕರೆಂಟ್ ಲಯಬಿಲಿಟೀಸ್ ಆಲ್ರೆಡಿ ಇಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ 3,20,000. ಪ್ರಾಬ್ಲಮ್ನಲ್ಲೇ ಕೊಟ್ಟಿದ್ದಾರೆ 3,20,000. ಕರೆಂಟ್ ರೇಷಿಯೋ ಎಷ್ಟಿದೆ? 2.5:1 ಅಂದರೆ ಇಲ್ಲಿ 2.5 ಮಾಡಿ. ಸೊ ಎಸ್, ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಎಷ್ಟು ಬರ್ತಾ ಇದೆ? ಅದು 3,20,000 ಇಂಟು 2.5. ಸೊ ಅಂದರೆ ವಿ ವಿಲ್ ಗೆಟ್ 8 lakh rupees. ಸೊ 8 ಲಕ್ಷ ರೂಪಾಯಿ ಏನಂತಂದರೆ ಇದು ಕರೆಂಟ್ ಅಸೆಟ್ ಅಮೌಂಟ್ ಬರ್ತಾ ಇದೆ. ಸೊ ದಿಸ್ ಈಸ್ ದ ಅನದರ್ ಕ್ವಶನ್ ನಂಬರ್ 2. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರ್ಬೋದು. ಸರ್ ಇವಾಗ ನಮಗೆ ಕ್ಲಿಯರ್ ಆಗಿ ಐಡಿಯಾ ಬರ್ತಾ ಇದೆ. ಅಂದರೆ ಪ್ರಾಬ್ಲಮ್ಸ್ಗಳಲ್ಲಿ ರೇಷೋಸ್ಗಳು ಕೊಟ್ಟಿರ್ತಾರೆ. ನಾವು ಕರೆಂಟ್ ಲಯಬಿಲಿಟಿ ಏನಾಗ್ತದೆ, ಕರೆಂಟ್ ಅಸೆಟ್ ಏನಾಗ್ತದೆ, ಓಕೆ, ಕ್ವಿಕ್ ಅಸೆಟ್ ಏನು, ಕರೆಂಟ್ ಅಸೆಟ್ ಅಮೌಂಟ್ ಏನು, ಈ ಥರ ಕಂಡುಹಿಡಬೇಕು ಸರ್. ಇವಾಗ ಅರ್ಥ ಆಯಿತು. ಎಸ್, ಈ ಥರದ ಪ್ರಾಬ್ಲಮ್ಸ್ಗಳು ಇವೆಲ್ಲ ನಿಮಗೆ 5 ಮಾರ್ಕ್ಸ್ಗೆ ಎಕ್ಸಾಮಿನೇಷನಲ್ಲಿ ಬಂದರೆ ಈ ಸ್ಟೆಪ್ಸ್ಗಳ ಮುಖಾಂತರ ನೀವು ಕಂಡುಹಿಡಬೇಕು. ದೆನ್ ನಾವು ನೆಕ್ಸ್ಟ್ ಆಲ್ ಆಫ್ ಯು ನೆಕ್ಸ್ಟ್ ಥರ್ಡ್ ಕ್ವಶನ್ ನಂಬರ್ 3. ಇದು ಒಂದು ಸ್ವಲ್ಪ ಟ್ರಿಕ್ಕಿ ಇದೆ ನೋಡಿ. ಕ್ವಶನ್ ನಂಬರ್ 3. Question number 3. ನೋಡಿ, if current ratio is 2.8:1, net working capital is rupees 6,40,000. Find out value of current assets. ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಸ್ವಲ್ಪ ಟ್ರಿಕ್ಕಿ ಇದೆ ಅಂತ ಯಾಕೆ ಹೇಳ್ತಾ ಇದ್ದೇನೆಂದರೆ, ಕರೆಂಟ್ ರೇಷಿಯೋ ಏನೋ ಕೊಟ್ಟಿದ್ದಾರೆ, ಓಕೆ 2.8:1. ಆದರೆ ಮೊದಲಿನ ಪ್ರಾಬ್ಲಮ್ದಾಗ ಕೊಟ್ಟಂಗೆ ಕರೆಂಟ್ ಲಯಬಿಲಿಟೀಸ್ ಏನಾದರೂ ಕೊಟ್ಟಾರೇನು? ಕರೆಂಟ್ ಲಯಬಿಲಿಟಿ ಇಸ್ ನಾಟ್ ಗಿವನ್ ಇನ್ ದಿಸ್ ಪ್ರಾಬ್ಲಮ್. ಸೊ ದ್ಯಾಟ್ಸ್ ವೈ ಇಲ್ಲಿ ನಮಗೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟೆಪ್ ಬರುತ್ತೆ. ಏನಪ್ಪ ಅಂತಂದರೆ, ಕರೆಂಟ್ ಲಯಬಿಲಿಟೀಸನ್ನು ನಾವು ಮೊದಲು ಕಂಡುಹಿಡಿಬೇಕು. ಓಕೆ, ಸೊ ಕರೆಂಟ್ ಲಯಬಿಲಿಟೀಸ್ ನಮಗೆ ಬೇಕಾಗ್ತದೆ. ಸೊ ಲೆಟ್ಸ್ ಕ್ಯಾಲ್ಕುಲೇಟ್. ಸೊ ಮೊದಲ ಫಸ್ಟ್ ಆಫ್ ಆಲ್, ಈಗ ವರ್ಕಿಂಗ್ ಕ್ಯಾಪಿಟಲ್ ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಯಾವಾಗ ಬರುತ್ತೆ ಹೇಳ್ರಿ? ಈ ಕ್ವಶನ್ ನಂಬರ್ 3 ಏನೇನು ಗಿವನ್ ಕೊಟ್ಟಿದ್ದಾರೆ ನೋಡೋಣ. ಈ ಶಾರ್ಟ್ ಫಾರ್ಮ್ನಲ್ಲಿ ಬರೀತಾರೆ, ಕರೆಂಟ್ ರೇಷಿಯೋ 2.8:1. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ 6,40,000. ನೆಟ್ NWC ಬರೀತದೆ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ 6,40,000. ಓಕೆ, ಅಂದರೆ ಇಲ್ಲಿ ಈ ಕ್ವಶನ್ ನಂಬರ್ 3 ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಕರೆಂಟ್ ರೇಷಿಯೋ 2.8:1 ಕೊಟ್ಟು ನೆಟ್ ವರ್ಕಿಂಗ್ ಕ್ಯಾಪಿಟಲ್ 6,40,000 ಕೊಟ್ಟಾರೆ. ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಫಾರ್ಮುಲಾ ಏನಿದೆ? ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್, ಟೋಟಲ್ ಕರೆಂಟ್ ಅಸೆಟ್ಸ್ ಮೈನಸ್ current liabilities. Total current assets minus current liabilities ಮಾಡಿದ್ರೆ we will get net working capital. Okay, so ಹಾಗಾಗಿ ಈಗ ಆಲ್ರೆಡಿ ಇಲ್ಲಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಾರೆ, ಬಟ್ ವಿ ಡೋಂಟ್ ನೋ ಲಯಬಿಲಿಟಿ. ಅದೇ ಕಂಡುಹಿಡಿಬೇಕೀಗ. ಸೊ ಲೆಟ್ಸ್ ಕ್ಯಾಲ್ಕುಲೇಟ್. 6,40,000
ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಆಲ್ರೆಡಿ ಇಟ್ ಇಸ್ ಗಿವನ್ ಇನ್ ಪ್ರಾಬ್ಲಮ್ ಎಷ್ಟಿದೆ ನೋಡ್ರಿ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಿದೆ 6,40,000 ಈಕ್ವಲ್ ಟು ಕರೆಂಟ್ ಅಸೆಟ್ ಎಷ್ಟು ಇಲ್ಲಿದೆ ನೋಡ್ರಿ. 2.8 ಅಂದ್ರೆ ಏನು ಕರೆಂಟ್ ಅಸೆಟ್, 1 ಅಂದ್ರೆ ಏನು ಲಯಬಿಲಿಟಿ ಅದು. ಓಕೆ, 2.8 ಮೈನಸ್ 1 ಎಷ್ಟು ಬರ್ತದೆ ನೋಡ್ರಿ ಡಿಫರೆನ್ಸ್ ಅಮೌಂಟು 1.8 ಡಿಫರೆನ್ಸ್ ಬರ್ತದೆ. ಅಂದರೆ ಇದರ ಅರ್ಥ ಇಫ್ 1.8 ಮೀನ್ಸ್ ಹೌದಲ್ಲ, ಈಗ 2.8ನಲ್ಲಿ -1 ತೆಗೆದ್ರೆ 1.8 ಇದೆಯೇನು ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಅಂದರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಎಷ್ಟು, ಇದನ್ನು ನಾವು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಅಂತ ಕರಿತೀವಿ. NWC ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಎಷ್ಟು 1.8. ಸೊ 1.8 ರೇಷಿಯೋ ಮೀನ್ಸ್ ಇದ್ರದ್ದು ಅಮೌಂಟ್ ಎಷ್ಟಿದೆ 6,40,000 ಇದೆ, ರೈಟ್. 6,40,000. ಈಗ 2.8 ಮೀನ್ಸ್ 2.8 ಅಂತಂದ್ರೆ ಎಷ್ಟಾಗುತ್ತೆ, ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ isn't it? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತಂದರೆ ನೋಡಿ ಇದು ಹೀಗೆ. ಓಕೆ, ಸೊ ಅಂದರೆ 1.8 into 6,40,000 divided by 2.8 into 6,40,000 divided by 1.8 ಕ್ರಾಸ್ ಮಲ್ಟಿಪ್ಲಿಕೇಶನ್ 1.8 ಈ ಕಡೆ ಬರ್ತಾ ಇದೆ. ಸೊ ಹಾಗಾಗಿ ಎಷ್ಟು 9,95,000. If you calculate, if you find out, you will get 9,95,556. Actually 555.55 ಆ ಥರ ಬರುತ್ತೆ. ಸೊ ಆದರೆ ಇದು ಏನು, ಸೊ ದಿಸ್ ಈಸ್ ಏನಿದೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಫೈಂಡ್ ಔಟ್ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಎಷ್ಟು 9,95,556. ಸೊ ಈ ಥರ ಇನ್ ದಿಸ್ ವೇ ವಿ ವಿಲ್ ಫೈಂಡ್ ಔಟ್ ದ ಕರೆಂಟ್ ಅಸೆಟ್. ಐ ಹೋಪ್ ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟಿರಲಿ ಅಂತಂತ ಇದ್ದೇನೆ. ಉಳಿದಿದ್ದ ಇನ್ನೂ 4-5 ಪ್ರಾಬ್ಲಮ್ಸ್ಗಳೇನಿದ್ದಾವೆ ಅದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಸೊ ರೆಸ್ಟ್ ಆಫ್ ದಿ ಥಿಂಗ್ ಐ ವಿಲ್ ಕಂಟಿನ್ಯೂ ದಿ ನೆಕ್ಸ್ಟ್ ವಿಡಿಯೋ. ಓಕೆ, ನೆಕ್ಸ್ಟ್ ವಿಡಿಯೋವನ್ನು ಅದನ್ನು ರೆಕಾರ್ಡಿಂಗ್ ಮಾಡಿ ತಮಗೆ ಕಳಿಸ್ತೇನೆ. ಸೊ ಬಹುಶಃ ಇದ್ದಿರ್ತಕ್ಕಂಥ 3 ಪ್ರಾಬ್ಲಮ್ನಲ್ಲೇ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಆ ಇನ್ವೆಂಟ್ರಿ ಮೇಲೆ ಒಂದಿದೆ, ಲಾಸ್ಟ್ ಇನ್ವೆಂಟ್ರಿ ಮೇಲೆ ಒಂದು ನಿಮಗೆ ಮಾಡಿಸ್ತೀನಿ ಬೇಕಾದರೆ. ಎಸ್, ಅದೊಂದು ಮಾಡಿಸೋಣ. ಕ್ವಶನ್ ನಂಬರು ಕ್ವಶನ್ ನಂಬರ್ 5 ನೋಡಿ. ಎಸ್, ಆಲ್ ಆಫ್ ಯು ಕ್ವಶನ್ ನಂಬರ್ 5 ಅದೊಂದು 2 ಪ್ರಾಬ್ಲಮ್ ಮಾಡಿಸಿ ಐ ವಿಲ್ ಎಂಡ್ ದ ಕ್ಲಾಸ್. ಸೊ ಕ್ವಶನ್ ನಂಬರ್ 5 ನಲ್ಲಿ ಏನನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ದಾರೆ ನೋಡಿ. ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಆಫ್ ವಿನಯ್ ಕಂಪನಿ ಈಸ್ ಗಿವನ್. ಕರೆಂಟ್ ರೇಷಿಯೋ 3:1, ಆಸಿಡ್ ಟೆಸ್ಟ್ ರೇಷಿಯೋ 2:1 and current liabilities ₹2 lakh. ಸೇಮ್ ಫಸ್ಟ್ ಪ್ರಾಬ್ಲಮ್ ನಾವೇನು ಮಾಡಿದ್ದೀವಲ್ಲ ಆ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಕ್ಕಂಥ ರೀತಿಯಲ್ಲೇ ಕರೆಂಟ್ ರೇಷಿಯೋ 3:1 ಕೊಟ್ಟಿದ್ದಾರೆ. ಆಸಿಡ್ ಟೆಸ್ಟ್ ರೇಷಿಯೋ ಅಂದ್ರೆ ಏನು, ಕ್ವಿಕ್ ಆರ್ ಲಿಕ್ವಿಡ್ ರೇಷಿಯೋ 2:1 ಇದೆ. ಕರೆಂಟ್ ಲಯಬಿಲಿಟೀಸ್ ₹2 lakh ಇದೆ. ಈ 3 ಇನ್ಫಾರ್ಮೇಷನನ್ನು ಕೊಟ್ಟು ಕರೆಂಟ್ ಅಸೆಟ್ಸ್ ಅಮೌಂಟ್ ಏನಾಗುತ್ತೆ, ಲಿಕ್ವಿಡ್ ಅಸೆಟ್ಸ್ ಅಮೌಂಟ್ ಏನಾಗುತ್ತೆ, ಇನ್ವೆಂಟರಿ ಅಮೌಂಟ್ ಏನಾಗುತ್ತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಂದರೆ ಇನ್ವೆಂಟರಿ ಅಂದ್ರೆ ಏನು, ಸ್ಟಾಕ್. ಓಕೆ, ಸೊ ಇದನ್ನು ಕೂಡ ಭಾಳ ಸಿಂಪಲ್ ಫಾರ್ಮುಲಾನೇ, ಸಿಂಪಲ್ ಪ್ರಾಬ್ಲಮ್ ಇದೆ.
ಬಹಳ ಈಸಿ ಫಾರ್ಮುಲಾ ಮುಖಾಂತರ ನಾವು ಕಂಡುಹಿಡಿಬಹುದು. ಸೊ ಲೆಟ್ಸ್ ಆಲ್ ಆಫ್ ಯು ಕ್ಯಾಲ್ಕುಲೇಟ್ ದಿಸ್ ಕ್ವಶನ್ ನಂಬರ್ 5. ಎಸ್, ಈಗ ನಮಗೆ ಕರೆಂಟ್ ಅಸೆಟ್ ಅಮೌಂಟ್ ಕಂಡುಹಿಡಿಬೇಕು ಅಂದ್ರೆ ಸ್ಟಾರ್ಟಿಂಗ್ ಮಾಡಿದ್ದೀವಿ ನೋಡ್ರಿ ಫಸ್ಟ್ ಕ್ವಶನಲ್ಲೇ. ಆ ಟೈಪ್ ನಾವೇನು ಮಾಡೋಣ, ಏನೇನು ಕೊಟ್ಟಿದ್ದಾರೆ ಮೊದಲು ಬರ್ಕೊಳ್ಳೋಣ. ಗಿವನ್ ಕರೆಂಟ್ ರೇಷಿಯೋ ಶಾರ್ಟ್ ಫಾರ್ಮ್ನಲ್ಲಿ ಬರೀತಾ ಇದ್ದೀನಿ. ಆಲ್ರೆಡಿ ಇಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. ಕರೆಂಟ್ ರೇಷಿಯೋ ಎಷ್ಟಿದೆ ಅಂತಂದರೆ 3:1, ರೈಟ್. ದೆನ್ ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ, ಆಸಿಡ್ ಟೆಸ್ಟ್ ರೇಷಿಯೋ. ಆಸಿಡ್ ಟೆಸ್ಟ್ ರೇಷಿಯೋ ಎಷ್ಟಿದೆ ನೋಡಿ, 2:1. ಇದನ್ನು ಕ್ವಿಕ್ ರೇಷಿಯೋ ಅಂತಲೂ ಕರೀತಾರೆ, ಲಿಕ್ವಿಡ್ ರೇಷಿಯೋ ಅಂತಲೂ ಕರೀತಾರೆ. ಲಿಕ್ವಿಡ್ ರೇಷಿಯೋ 3:1. ಜಸ್ಟ್ ಎ ಮಿನಿಟ್. 2:1. Then and current liabilities. ಕರೆಂಟ್ ಲೈಬಿಲಿಟೀಸ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ, ಕ್ವಶನ್ ನಂಬರ್ 5ನಲ್ಲಿ 2 lakh rupees ಇದೆ. ಓಕೆ, ಈಗ ಸೊಲ್ಯೂಷನ್ ಭಾಳ ಸಿಂಪಲ್ ಸೊಲ್ಯೂಷನ್ ಇದೆ ನೋಡಿ. ಹೇಗಂತಂದ್ರೆ ಕರೆಂಟ್ ಅಸೆಟ್ ಕಂಡುಹಿಡಿಬೇಕಾದ್ರೆ ಫಸ್ಟ್ ಕರೆಂಟ್ ರೇಷಿಯೋ ಸೂತ್ರ ಹಾಕ್ಬೋದು. ಕರೆಂಟ್ ರೇಷಿಯೋ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ, ಕರೆಂಟ್ ಅಸೆಟ್ಸ್ ಮೊದಲು ಮಾಡಿವಲ್ಲ ನಾವು, 2 ಪ್ರಾಬ್ಲಮ್ಗಳು ಆಯ್ತು. ಈಗ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ರೇಷಿಯೋ ಆಲ್ರೆಡಿ ನಮ್ಗೆ ಗೊತ್ತಿದೆ, ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. 3:1 ಅಂದರೆ ಇಲ್ಲಿ 3 ಇಡೋಣ. ಕರೆಂಟ್ ಅಸೆಟ್ ಕಂಡುಹಿಡಿಬೇಕು. ಕರೆಂಟ್ ಅಸೆಟ್ಸ್ divided by current liability, current liabilities. So cross multiplication, by cross multiplication, correct alva, ide tara ಮಾಡಿದೀವಲ್ಲ ಲಾಸ್ಟ್ ಟೈಮ್. by cross multiplication we will get, what is the formula, ಕರೆಂಟ್. ಇದಕ್ಕೆ ಏನೋಣ, ಯಾಕಂದರೆ ಇನ್ನೂ ನಾವು ಕ್ವಿಕ್ ಅಸೆಟ್ ಕಂಡುಹಿಡಬೇಕು, ಇನ್ವೆಂಟರಿ ಕಂಡುಹಿಡಬೇಕು. ಸೊ ಕರೆಂಟ್ ಅಸೆಟ್ಸ್ ಈಕ್ವಲ್ ಟು ಕರೆಂಟ್ ಲಯಬಿಲಿಟೀಸ್ ಇಂಟು ಆಗುತ್ತೆ. ನೆನ್ಪಿಟ್ಕೊಡ್ರಿ ಇದು ಯಾವಾಗಲೂ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್. ಕರೆಂಟ್ ಲಯಬಿಲಿಟೀಸ್ ಇಂಟು ಕರೆಂಟ್ ರೇಷಿಯೋ. ಇವೆರಡೂ ಮಾಹಿತಿ ನಮ್ಗೆ ಗೊತ್ತಿದೆ, ಆಲ್ರೆಡಿ ಇಟ್ಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ, ಆಲ್ರೆಡಿ ಇಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ 2 lakh rupees ಇಂಟು ಕರೆಂಟ್ ರೇಷಿಯೋ ಎಷ್ಟಿದೆ, ಕರೆಂಟ್ ರೇಷಿಯೋ 3:1, ರೈಟ್. ಇದು 3. 2 ಲಕ್ಷ ಇಂಟು 3 ಮಾಡಿದ್ರೆ ವಿ ವಿಲ್ ಗೆಟ್ 6 lakh rupees. 6 lakh rupees ಇಟ್ ಈಸ್ ಎ ಕರೆಂಟ್ ಅಸೆಟ್ ಅಮೌಂಟ್. ಓಕೆ, ಒಂದಾಯ್ತು. ಈಗ ಕ್ವಿಕ್ ಅಸೆಟ್ ಸೇಮ್ ಇದೇ ಥರ ಇದು ಮಾಡಿ, ಸೇಮ್ ಮೆಥಡ್. ಒಂದು ಎಕ್ಸ್ಟ್ರಾ ಹೊಸದೇನು ಕಂಡುಹಿಡಿಬೇಕು ಈ ಪ್ರಾಬ್ಲಮ್ನಲ್ಲಿ ಅಂದರೆ ಸ್ಟಾಕ್, ಇನ್ವೆಂಟರಿ. ಓಕೆ, ಕ್ವಿಕ್ ರೇಷಿಯೋ ಅದು ಹಾಕ್ಕೊಳ್ಬೇಕು ಮೊದಲು. ಎ ಆಯ್ತು, ಇವಾಗ ಬಿ. ಕ್ವಿಕ್ ಏನು ಸೂತ್ರ ಇದೆ, ಕ್ವಿಕ್ ರೇಷಿಯೋ ಸೂತ್ರ ಏನಿದೆ, ಕ್ವಿಕ್ ಅಂದ್ರೆ ಅರ್ಥ ಲಿಕ್ವಿಡ್. ಕ್ವಿಕ್ ಆರ್ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ, ಇದಕ್ಕೆ ಆಸಿಡ್ ಟೆಸ್ಟ್ ರೇಷಿಯೋ ಅಂತಲೂ ಕೂಡ ಕರೀತಾರೆ. ಡೋಂಟ್ ಗೆಟ್ ಕನ್ಫ್ಯೂಸ್, ಭಾಳ ಜನ ಕನ್ಫ್ಯೂಸ್ ಆಗ್ತಾರೆ. ಕ್ವಿಕ್ ರೇಷಿಯೋಗೆ ಆಸಿಡ್ ಟೆಸ್ಟ್ ರೇಷಿಯೋ ಅಂತ ಕರೀತಾರೆ. ಪ್ರಾಬ್ಲಮ್ನಲ್ಲಿ ಏನು ಕೊಟ್ಟಿದ್ದಾರೆ, ಆಸಿಡ್ ಟೆಸ್ಟ್ ರೇಷಿಯೋ ಅಂತ ಕೊಟ್ಟಿದ್ದಾರೆ. ಭಾಳ ಜನ ಏನು ಮಾಡಿಬಿಡ್ತಾರೆ, ಇದು ಯಾವುದೋ ರೇಷಿಯೋ ಕೊಟ್ಟಿದ್ದಾರಲ್ಲ ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ. ಬಟ್ ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್. ಸೊ ಕ್ವಿಕ್ ರೇಷಿಯೋ, ಲಿಕ್ವಿಡ್ ರೇಷಿಯೋ, ಆಸಿಡ್ ಟೆಸ್ಟ್ ರೇಷಿಯೋ ಎಲ್ಲವೂ ಒಂದೇನೆ. ಸೊ ಕ್ವಿಕ್ ರೇಷಿಯೋ ಈಕ್ವಲ್ ಟು ಕ್ವಿಕ್ ಆರ್ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಲಿಕ್ವಿಡ್ quick or liquid liabilities. Okay, quick ratio already it is given in the problem. 2:1 ಇದೆ ನೋಡ್ರಿ. 2
ಕ್ವಿಕ್ ಅಸೆಟ್ ಕಂಡುಹಿಡಬೇಕು ನಾವು. ಕ್ವಿಕ್ ಆರ್ ಲಿಕ್ವಿಡ್ ಅಸೆಟ್ ಕಂಡುಹಿಡಬೇಕು, ಅದು ಹಾಗೆ ಇಡ್ರಿ. ಕ್ವಿಕ್ ಆರ್ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಇದು ಕ್ವಿಕ್ ಆರ್ ಲಿಕ್ವಿಡ್ ಲಯಬಿಲಿಟೀಸ್ ಬರಿಬಾರ್ದು, ಆಲ್ರೆಡಿ ಇಟ್ ಈಸ್ ಗಿವನ್. ಕರೆಂಟ್ ಲಯಬಿಲಿಟೀಸ್ ಅನ್ನೇ ನಾವು ಲಿಕ್ವಿಡ್ ಲಯಬಿಲಿಟೀಸ್ ಅಂತ ತಗೋಣ. ಸೊ ಈಗ ಬೈ cross multiplication we will get by cross multiplication we will get what is the formula here? Quick or liquid assets equal to quick or liquid liabilities, quick or liquid liabilities into what is the ratio? Quick ratio. So ಈಗ quick or liquid liabilities ನಮಗೆ ಆಲ್ರೆಡಿ ಗೊತ್ತಿದೆ. ಎಷ್ಟಿದೆ ಕ್ವಿಕ್ or liquid liabilities? 2 lakh rupees ಇದೆ. ಇಂಟು ಕ್ವಿಕ್ ರೇಷಿಯೋ ಎಷ್ಟಿದೆ? 2:1 ಅಂದರೆ 2. So 2 lakh into rupees 2 ಮಾಡಿದ್ರೆ 4 lakh rupees ಇಟ್ಸ್ ಅವರ್ ಕ್ವಿಕ್ ಅಸೆಟ್ಸ್ ಅಮೌಂಟ್. ಇದೇ ಕಂಡುಹಿಡಬೇಕಾಗಿತ್ತು, ಇದು ಆಯಿತು ಸರ್. ಇವಂತೂ ನಮಗೆ ಆಲ್ರೆಡಿ 2-3 ಪ್ರಾಬ್ಲಮ್ಸ್ಗಳಲ್ಲಿ ಹೇಳಿದ್ದೀರಿ. ಈಗ ಇನ್ವೆಂಟರಿ ಅಥವಾ ಸ್ಟಾಕ್ ಅದು ಹ್ಯಾಂಗೆ ಕಂಡುಹಿಡಬೇಕು ಅದು ನಮ್ಗೆ ಹೇಳಬೇಕಲ್ಲ ಸರ್. ಎಸ್, ಅದನ್ನೇ ಫೈಂಡ್ ಔಟ್ ಮಾಡೋಣ ಇವಾಗ ನೆಕ್ಸ್ಟು. ಎಸ್, ಆಲ್ ಆಫ್ ಇನ್ವೆಂಟರಿ ಆರ್ ಸ್ಟಾಕ್. ಸೊ ಅದರದ್ದು ಸೂತ್ರ ನಿಮಗೆ ಯಾರಿಗಾದರೂ ಗೊತ್ತಿದೆನಾ? ಟೋಟಲ್ ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ ಇದೆ. ಸೊ ಈಗ ಇನ್ವೆಂಟರಿ ಸೂತ್ರ ಏನಿದೆ ಅಂದರೆ, ಇನ್ವೆಂಟರಿ ಅಥವಾ ಸ್ಟಾಕ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ಸ್. ಕನ್ಫ್ಯೂಸ್ ಆಗಬೇಡಿ. ಜಸ್ಟ್ ಆಲ್ರೆಡಿ ನಾವು ಇದು ಸಿ ಅಂತ ಹೆಸರು. ಆಲ್ರೆಡಿ ಎನಲ್ಲಿ ಏನು ಕಂಡಿದ್ದೀವಿ ನಾವು? ಫಸ್ಟ್ ಸ್ಟೆಪ್ನಲ್ಲಿ ಕರೆಂಟ್ ಅಸೆಟ್ಸನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಆನ್ಸರ್ ಎಷ್ಟು ಬಂದಿತ್ತು? 6 lakh. ಕ್ವಿಕ್ ಅಸೆಟ್ಸ್ ಅಮೌಂಟ್ ಎಷ್ಟು ಬಂದಿತ್ತು? 4 lakh. ಸೊ ಈಗ ಇಲ್ಲಿ ನಮಗೆ ಇನ್ವೆಂಟರಿ ಅಥವಾ ಸ್ಟಾಕನ್ನು ಕಂಡುಹಿಡಲಿಕ್ಕೆ ಇದೇ ಪ್ರಾಬ್ಲಮ್ನಲ್ಲಿ ಫಸ್ಟ್ ಸ್ಟೆಪ್ನಲ್ಲಿ 6 ಲಕ್ಷ ರೂಪಾಯಿನ ಕರೆಂಟ್ ಅಸೆಟ್ ಕಂಡುಹಿಡಿದಿದ್ವಿ. ಅದು ಇಲ್ಲಿ ನಮಗೆ ಅವಶ್ಯಕತೆ ಬರುತ್ತೆ. ಇಲ್ಲಿ ತಗೋಬೇಕೀಗ. ಯಾಕಂದರೆ ಇನ್ವೆಂಟರಿ ಅಥವಾ ಸ್ಟಾಕನ್ನು ಕಂಡುಹಿಡಲಿಕ್ಕೆ ವಾಟ್ ಈಸ್ ದ ಫಾರ್ಮುಲಾ? ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ಸ್ ಅಂತಿದೆ. ಅಂದರೆ ಫಸ್ಟ್ ಸ್ಟೆಪ್ನಲ್ಲಿ ಸೆಕೆಂಡ್ ಸ್ಟೆಪ್ನಲ್ಲಿ ನಾವು ಎರಡೂ ಏನು ಕಂಡುಹಿಡಿದೀವಿ ಅದು ಇಲ್ಲಿ ನಮಗೆ ಅಪ್ಲಿಕೇಶನ್ ಆಗುತ್ತೆ. ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಅದಕ್ಕೆ ಇನ್ವೆಂಟರಿ ಸ್ಟಾಕ್ ಈಕ್ವಲ್ ಟು ಕರೆಂಟ್ ಅಸೆಟ್ಸು ಆಲ್ರೆಡಿ 6 lakh rupees ನಾವು ಫಸ್ಟ್ ಸ್ಟೆಪ್ನಲ್ಲಿ ಏನಲ್ಲಿ ಕಂಡುಹಿಡ್ತೀವಿ. ಬಿ ನಲ್ಲಿ ಲಿಕ್ವಿಡ್ ಅಸೆಟ್ಟು 4 lakh rupees ಕಂಡುಹಿಡಿದಿದ್ದೀವಿ. ದೆನ್ ವಾಟ್ ಈಸ್ ದ ಸ್ಟಾಕ್ ಅಂತಂದರೆ, ದ ಸ್ಟಾಕ್ ಅಮೌಂಟ್ ಈಸ್ 6 lakh minus 4 lakh, 2 lakh rupees. It is stock amount. I hope ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ದೆನ್ ಸೇಮ್ ಕ್ವಶನ್ ನಂಬರು 7 ಒಂದು ಸೇಮ್ ಇದೆ ನೋಡ್ರಿ, ಆಸ್ ಇಟ್ ಈಸ್. ಐ ಹೋಪ್ ಈಗ ಟೈಮ್ ಆಗಿರೋದ್ರಿಂದ ನಾನು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಕ್ವಶನ್ ನಂಬರ್ 5 ಸೇಮ್ ಆಸ್ ಇಟ್ ಈಸ್ ಕ್ವಶನ್ ನಂಬರ್ 7 ಇದೆ. ಏನಿಲ್ಲ, ಇಲ್ಲಿ 2 lakh rupees ಅಂತೇಳಿ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರಲ್ಲ, ಅಲ್ಲಿ 50,000 ರೂಪಾಯಿ ಮಾಡಿದ್ದಾರೆ. ಐ ಹೋಪ್ ಅದನ್ನು ನೀವು ಉಳಿದ 2 ಪ್ರಾಬ್ಲಮ್ ಮನೆಯಲ್ಲೇ ಮಾಡ್ಕೊಳ್ತೀರಿ ಅಂತ ಹೇಳ್ತಾ, ನಿಮಗೆ ಒಂದು ವೇಳೆ ಎಕ್ಸಾಮಿನೇಷನಲ್ಲಿ ಈ ಟೈಪ್ ಕ್ವಶನ್ಗಳು ಬಂದರೆ ನೀವು ಆದಷ್ಟು ಮಿಸ್ ಮಾಡ್ಕೊಳ್ಳಾರ್ದಂಗೆ ಎಲ್ಲರೂ ಕೂಡ ಅದನ್ನು ಬಿಡಿಸ್ರಿ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಹೇಳ್ತಾ, ಇನ್ನೂ ಕೆಲವೊಂದು ಹೊಸ ರೀತಿಯ ಪ್ರಾಬ್ಲಮ್ಸ್ಗಳನ್ನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ರೆಕಾರ್ಡಿಂಗ್ ಮಾಡಿ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.